ದ ಜೊತೆಗೆ ರುಚಿತ್ವದ ಆಹಾರಕ್ಕೆ ಪ್ರಸಿದ್ಧಿ ಪಡೆದಿರೋ ಅಕ್ಷಯ ಪಾತ್ರೆ ಪ್ರತಿಷ್ಠಾನ 200 ಕೋಟಿ ಊಟ ವಿತರಿಸುವ ಮೂಲಕ ಐತಿಹಾಸಿಕ ಮೈಲುಗಲ್ಲು ಸ್ಥಾಪಿಸಿದ್ದು, ಈ ಸಾಧನೆಯ ಕಾರ್ಯಕ್ರಮಕ್ಕೆ ದಿಗ್ಗಜ ರಾಜಕೀಯ ಗಣ್ಯರು ಸಾಕ್ಷಿಯಾಗಿದ್ರು. ಇದೇ ವೇಳೆ ಮಾತನಾಡಿದಂತಹ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಹಸಿವು, ಬಡತನ ಈಗಲೂ ರಾಷ್ಟ್ರವನ್ನ ಕಾಡ್ತಾ ಇದೆ. ಉಚಿತ ಆಹಾರ ವಿತರಣೆಯು ಶಿಕ್ಷಣದ ಭಾಗವಾಗಬೇಕು ಅಂತ ಹೇಳಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿಂದು ನವ್ಯಲೋಕ ಮೇಳೈಸಿತ್ತು. ಧಾರ್ಮಿಕ ಪ್ರಸಿದ್ಧ ಇಸ್ಕಾನ್ನಲ್ಲಂತೂ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಅನುಷ್ಠಾನ ಸಹವರ್ತಿಯಾದ ಅಕ್ಷಯ ಪಾತ್ರೆ ಪ್ರತಿಷ್ಠಾನವು ಐತಿಹಾಸಿಕ ಮೈಲುಗಲ್ಲು ಸ್ಥಾಪಿಸಿದೆ. 200 ಕೋಟಿ ಊಟ ವಿತರಿಸುವ ಮೂಲಕ ಹೊಸ ಯಶೋಗಾಥೆಯನ್ನ ಮೆರೆದಿದೆ. ಇಂತಹ ಸವಿ ನೆನಪಿನ 200 ಕೋಟಿ ಊಟ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವರು ಸೇರಿದಂತೆ ದಿಗ್ಗಜ ರಾಜಕೀಯ ಗಣ್ಯರ ಆಗಮನ ಮತ್ತಷ್ಟು ಕಳೆಯನ್ನು ತಂದಿತ್ತು. ಅಂದಹಾಗೆ ರುಚಿ ಅಷ್ಟೇ ಅಲ್ಲ, ಸ್ವಚ್ಛ ಯೋಜನೆಯ ಮೂಲಕವೂ ಹೆಸರು ಮಾಡಿರೋ ಅಕ್ಷಯ ಪಾತ್ರೆ ಪ್ರತಿಷ್ಠಾನ ಕರ್ನಾಟಕ, ಗುಜರಾತ್, ರಾಜಸ್ಥಾನ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಪ್ರಸ್ತುತ 10 ರಾಜ್ಯಗಳ 27 ಸ್ಥಾನಗಳಲ್ಲಿ 13,210 ಶಾಲೆಗಳ 15,20,000 ಮಕ್ಕಳಿಗೆ ಪ್ರತಿನಿತ್ಯ ಬಿಸಿಯೂಟ ನೀಡುತ್ತಾ ಮಕ್ಕಳ ಅಕ್ಕರೆಯ ಪ್ರೀತಿಗೆ ಪಾತ್ರವಾಗಿದೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್, ಅಕ್ಷಯ ಪಾತ್ರೆ ಯೋಜನೆಯನ್ನ ಕೊಂಡಾಡಿದರು. 16 ವರ್ಷಗಳ ತಪಸ್ಸಿನ ಸಾಧನೆ ಇದಾಗಿದೆ. ಇಂತಹ ಊಟ ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಸಿಗುವುದಿಲ್ಲ ಎಂದು ಬಣ್ಣಿಸಿದರು. उसकी कीमत 3 रुपए ही लगा रहे हैं, लेकिन चावल का प्रोक्योरमेंट कॉस्ट, मिलिंग कॉस्ट, ट्रांसपोर्ट कॉस्ट, स्टोरिंग कॉस्ट सब पकड़े तो 30 रुपए किलो होता है. तो ये बहुत बड़ी कॉस्ट है, लेकिन सरकार दे रही है और ये 10 करोड़ बच्चों को दिया जाता है. सबको अच्छा मिले, ये अब प्रयास है. ऑर्गेनाइज किचन शहरों में और देहातों में भी उन्होंने करके दिखाया. एनडीए सरकार में जसवंत सिंह जी मंत्री थे, उन्होंने भी बहुत वित्त मंत्री थे, उसके लिए जो सहूलत देनी थी दे दिया. 26 लाख टन हर साल हम अनाज इसके लिए देते हैं और 26 लाख कुक जो सेल्फ हेल्प ग्रुप की महिलाएं हैं, वो 26 लाख महिलाएं ये मिड डे मील स्कीम रोज तैयार करती है सारे देश भर में. लेकिन मैं सबको भी, ज्यादा से ज्यादा कुक है और बाकी लोगों को भी, अध्यापकों को भी ये एक बार अक्षय पात्र किचन का दर्शन कराना चाहिए कि देखो कैसे हो सकता है. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇಸ್ಕಾನ್ ಸಾಧನೆಯನ್ನ ಪ್ರಶಂಸಿಸಿದರು. 1500 ಮಕ್ಕಳಿಗಾಗಿ ಬೆಂಗಳೂರಿನಲ್ಲಿ ಉಣಬಡಿಸಿದ ಈ ಯೋಜನೆ ಇದೀಗ ಮಿಲಿಯನ್ ಮಕ್ಕಳ ಹಸಿವನ್ನ ನಿವಾರಿಸ್ತಾ ಇದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಮುಂಚೂಣಿಯ ನಾಯಕನಾಗಿ ಅಕ್ಷಯ ಪಾತ್ರೆ ಯೋಜನೆ ನಿಂತಿದೆ ಎಂದು ವರ್ಣಿಸಿದರು. ಅಕ್ಷರ ದಾಸೋಹ ಟು ಯೂನಿವರ್ಸಿಟೀಸ್ ಅಂಡ್ ಇಂಪ್ರೂವ್ ಎನ್ರೋಲ್ಮೆಂಟ್ ಅಂಡ್ ಅಟೆಂಡೆನ್ಸ್ ರೇಟ್ಸ್ simultaneously ameliorating the nutritional level of children in schools. I am happy to note that achievements in education in Karnataka have been quite remarkable and the state is moving towards universal literacy at a steady pace. ಅಕ್ಷರ ದಾಸೋಹದಿಂದ ಸ್ಫೂರ್ತಿ ಪಡೆದೇ ತಮ್ಮ ಸರ್ಕಾರ ಕ್ಷೀರಭಾಗ್ಯ ಯೋಜನೆ ಆರಂಭಿಸಿದೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶ ರಾಜ್ಯ ಸರ್ಕಾರಕ್ಕಿದ್ದು, ಇದಕ್ಕೆ ಅಕ್ಷಯ ಪಾತ್ರೆ ಯೋಜನೆಯ ಸಹಾಯ ಪಡೆಯಲಾಗುತ್ತಿದೆ ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಅಕ್ಷಯ ಪ್ರತಿಷ್ಠಾನದ ಸಾಧನೆಯನ್ನ ಕೊಂಡಾಡಿದರು. We hear very often a phrase, demographic dividend. What do we mean by that? It is true. By 2030, India will have the youngest population of the world in the land of the ancient civilization. More than 50% of the Indian population would be at the age group of below 50, below 25 by 2030. And not only that, the largest number of working hands will be available in India
ಇಂತಹ ಅನುಪಮ ಕಾರ್ಯಕ್ರಮಕ್ಕೆ ರಾಜ್ಯಪಾಲ ವಜೂಭಾಯಿ ವಾಲಾ, ಕೇಂದ್ರ ಸಚಿವ ಸದಾನಂದ ಗೌಡ, ಡಾಕ್ಟರ್ ಮುರಳಿ ಮನೋಹರ್ ಜೋಶಿ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ತನ್ವೀರ್ ಸೇಠ್, ಮೇಯರ್ ಮಂಜುನಾಥ್ ರೆಡ್ಡಿ, ಶಾಸಕ ಕೆ ಗೋಪಾಲಯ್ಯ, ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ, ಅಕ್ಷಯ ಪಾತ್ರೆ ಪ್ರತಿಷ್ಠಾನದ ಅಧ್ಯಕ್ಷ ಮಧು ಪಂಡಿತ್ ದಾಸ್ ಸೇರಿದಂತೆ ಹಲವರು ಸಾಕ್ಷಿಯಾದರು.